ಹಲೋ ಗೈಸ್, ಬ್ಯಾಕ್ ಟು ಮೈ ಚಾನಲ್ ಸಂಗೀಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಬಂದ್ಬಿಟ್ಟು 2 ಸೋಲಾರ್ ಪ್ಯಾನಲ್ ಇದೆ. ಏನೇನು ಸ್ಪೆಸಿಫಿಕೇಷನ್ ಇದೆ, ಇದು ಏನಿದೆ 9 ವೋಲ್ಟ್ 3 ವ್ಯಾಟ್ ಸ್ಪೆಸಿಫಿಕೇಷನ್ ಇದ್ದಂಥ ಸೋಲಾರ್ ಪ್ಯಾನಲ್ ಇದೆ. ಹಾಗೆಯೇ ಇದು 6 ವೋಲ್ಟ್ 2 ವ್ಯಾಟ್ ಪ್ಯಾನಲ್ ಇದಂಥ ಸೋಲಾರ್ ಪ್ಯಾನಲ್ ಇದೆ. ಈ ಪ್ಯಾನಲ್ ಎದಕ್ಕೆ ಯೂಸ್ ಆಗುತ್ತೆ, ಈ ಪ್ಯಾನಲ್ ಎದಕ್ಕೆ ಯೂಸ್ ಆಗುತ್ತೆ ನಮ್ಮ CC ಕ್ಯಾಮ್ರಾದಲ್ಲಿ ಅಂಥೇಳಿ ಈ ವಿಡಿಯೋ ಆಗಿದೆ. ಇವಾಗ ಈ ಪ್ಯಾನಲ್ ಬಗ್ಗೆ ಈ ವಿಡಿಯೋ ಆಗಿದೆ. ಈ ಪ್ಯಾನಲ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಇದು ಸ್ಪೆಸಿಫಿಕೇಷನ್ ಏನಿದೆ ಅಂತೇಳಿ ತಿಳಿದುಕೊಳ್ಬೋದು. ಇವಾಗ ಇದನ್ನು ಸೈಡ್ ಇಡೋಣ. ಇವಾಗ ಈ ಪ್ಯಾನಲ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬಂದ್ಬಿಟ್ಟು ಸ್ಪೆಸಿಫಿಕೇಷನ್ ಏನಿದೆ ಅಂತೇಳಿ ನೀವು ಡೀಟೇಲ್ ಆಗಿ ಇಲ್ಲಿ ನೋಡ್ಬೋದು. ಹಾಗೆ ನಾನು ಇದು ಸ್ಪೆಸಿಫಿಕೇಷನ್ ಏನಿದೆ ಅಂತೇಳಿ ಹಾಗೆ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ನೀವು ಕೂಡ ನೋಡ್ಬೋದು ಇದು ಸ್ಪೆಸಿಫಿಕೇಷನ್ ಏನಿದೆ ಅಂತೇಳಿ. ನಿಮಗೆ ಬೇಕಾದ ಇದನ್ನು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಬೋದು. ಹಾಗೆ ಇದು ಯೂಸ್ ಏನೇನಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇದು ಪ್ರೈಸ್ ಕೂಡ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ಬೇಕಾದದು ಬೈಯನ್ನು ಮಾಡಬಹುದು. ಇಲ್ಲಿ 9 ವೋಲ್ಟ್ 3 ವ್ಯಾಟ್ ಪ್ಯಾನಲ್ ಇದೆ. ಆಲ್ಮೋಸ್ಟ್ ಆಗಿ 9 ವೋಲ್ಟ್ ಕೊಡುವಂಥ ಪ್ಯಾನಲ್ ಇದೆ. 3 ವ್ಯಾಟೇಜ್ ಇದೆ. ಇದು ಎದಕ್ಕೆ ಯೂಸ್ ಆಗುತ್ತೆ, ಇಲ್ಲಿ ಪ್ಯಾನಲ್ ಮೇಲೇ ಕೊಟ್ಟಿದ್ದಾರೆ ನೋಡ್ಬೋದು. ಸೆಲ್ಫೋನ್ ಇದೆ, ಹಾಗೆ ಫ್ಲ್ಯಾಶ್ ಟಾರ್ಚ್ ಇದೆ, LED ಬಲ್ಬ್ ಇದೆ, DC ಫ್ಯಾನ್ ಕೂಡ ಇದೆ. ಇವಾಗ ನಾವು ಇದನ್ನು ಓಪನ್ ಮಾಡಿ ನೋಡೋಣ. ಪ್ಯಾನಲ್ ಮೇಲೆ ಏನಿದೆ, ಔಟ್ಪುಟ್ ಏನೇನು ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ಕೂಡ ನೋಡೋಣ. ಪ್ಯಾನಲ್ ಕೂಡ ಹೇಗಿದೆ ಅಂತೇಳಿ ನೋಡೋಣ. ನೋಡಿ, ಇದು ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್. ನೋಡಿ ಹೇಗಿದೆ ಪ್ಯಾನಲ್. ನೋಡಿ ಬಾಡಿ ಕೂಡ ಅಗದಿ ಜಾಮ್ ಇರುವಂಥ ಪ್ಲಾಸ್ಟಿಕ್ ಬಾಡಿ ಇದೆ, ಮೆಟಲ್ ಬಾಡಿ ಏನಿಲ್ಲ. ಬ್ಯಾಕ್ ಸೈಡ್ ಹೇಗಿದೆ, ಹಾಗೆಯೇ ಸ್ಪೆಸಿಫಿಕೇಷನ್ ಇಲ್ಲಿ ನೀಟ್ನೆಸ್ ಆಗಿ ಕೊಟ್ಟಿದ್ದಾರೆ ನೋಡ್ಬೋದು. ರಾಕ್ಲೈಟ್ ಕಂಪ್ನಿದಿದೆ, ಸೋಲಾರ್ ಪ್ಯಾನಲ್ ಇದೆ. ಇಲ್ಲಿ ಮಾಡೆಲ್ ಕೂಡ ಇದೆ, ವೋಲ್ಟೇಜ್ ಕೂಡ ಇದೆ. ಶಾರ್ಟ್ ಸರ್ಕ್ಯೂಟ್ ಆದಾಗ ಎಷ್ಟು ವೋಲ್ಟಿಗೆ ಅದು ಬ್ರೇಕ್ಔಟ್ ಆಗುತ್ತೆ ಕೂಡ ಎಲ್ಲ ಡೀಟೇಲ್ ಆಗಿ ಇಲ್ಲಿ ಲೇಬಲಲ್ಲಿದೆ. ಹಾಗೆಯೇ ಇವಾಗ ಇದ್ರ ಜೋಡಿ 5 ಮೀಟರ್ ಕೇಬಲನ್ನು ಇವರು ಇನ್ಬಿಲ್ಟ್ ಆಗಿ ಇದಕ್ಕೆ ಫಿಟೆಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಇದನ್ನು ಇಡಲಿಕ್ಕೆ ಸ್ಟ್ಯಾಂಡ್ ಕೂಡ ಇದಕ್ಕೆ ಆಪ್ಷನ್ ಇದೆ. ಹೀಗೆ ನಾವು ಇದನ್ನು ಬಿಸಿಲಿಗೆ ಇಡ್ಬೋದು. ಸ್ಟ್ಯಾಂಡ್ ಮುಖಾಂತರ ಇದನ್ನು ನಾವು ಆಪ್ರೇಷನ್ ಮಾಡ್ಬೋದು ಇಟ್ಟು. ಇವಾಗ ಬಂದ್ಬಿಟ್ಟು ಇದು ಎದಕ್ಕೆ ಯೂಸ್ ಆಗುತ್ತೆ CCTVಯಲ್ಲಿ ಅಂತೇಳಿ ನಾ ಇದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು DC ಔಟ್ಪುಟ್ ಇದೆ. ಮೇನಾಗಿ ತಿಳಿದುಕೊಳ್ಬೋದು. ಇದು DC ಔಟ್ಪುಟ್ಟನ್ನು ನೀಡ್ತಾ ಇದೆ. ಎಷ್ಟು ವೋಲ್ಟ್ ನೀಡ್ತಾ ಇದೆ, 9 ವೋಲ್ಟ್ 3 ವ್ಯಾಟನ್ನು ಕೊಡ್ತಾ ಇದೆ. ಇದು ಯಾವ ಕಾಂಪೋನೆಂಟಿಗೆ ನಮಗೆ CC ಕ್ಯಾಮ್ರಾದಲ್ಲಿ ಯೂಸ್ ಆಗ್ತಾ ಇದೆ. ಇವಾಗ ಆಲ್ಮೋಸ್ಟ್ ಆಗಿ ಸೋಲಾರ್ ಕ್ಯಾಮ್ರಾ ಬಹಳಷ್ಟು ಟ್ರೆಂಡಲ್ಲಿ ಇರುವಂಥ ಕ್ಯಾಮ್ರಾನೇ ಅಂತ ಹೇಳ್ಬೋದು. ಯಾವುದೇ ಸೋಲಾರ್ ಕ್ಯಾಮ್ರಾ ತೊಗೊಳ್ಳಿ, ಅದಕ್ಕೆ ಒಂದು ಪ್ಯಾನಲನ್ನು ನೀಡ್ತಾ ಇದ್ದಾರೆ. ಹಾಗೆ ಇದು ಬಂದ್ಬಿಟ್ಟು ಡೈರೆಕ್ಟ್ ಕ್ಯಾಮ್ರಾಕ್ಕೆ ಕನೆಕ್ಟನ್ನು ಮಾಡುವಂಥ ಸಿಸ್ಟಮ್ ಸೋಲಾರ್ ಕ್ಯಾಮ್ರಾದಲ್ಲಿ ಇದೆ. ಹೀಗಾಗಿ ಇವಾಗ ನೀವು ಸೋಲಾರ್ ಕ್ಯಾಮ್ರಾದೇನು ಒಂದು ವೇಳೆ ಪ್ಯಾನಲ್ ಡ್ಯಾಮೇಜ್ ಆಯಿತು ಅಂದಾಗ ನಾವು ಈ ಪ್ಯಾನಲನ್ನು ಯೂಸ್ ಮಾಡ್ಬೋದು. ಇದು 9 ವೋಲ್ಟ್ 3 ವ್ಯಾಟ್ ಇರುವಂಥ ಪ್ಯಾನಲ್. ಇದು ಬಂದ್ಬಿಟ್ಟು ಸೋಲಾರ್ ಕ್ಯಾಮ್ರಾಕ್ಕೆ ಅಗದಿ ಸಫಿಷಿಯೆಂಟಾಗಿ ನಡೆಯುವಂಥ ಕ್ಯಾಮ್ರಾಕ್ಕೆ, ಇದು ಡ್ಯುಯಲ್ ಲೆನ್ಸ್ ಕ್ಯಾಮ್ರಾಗೆ ಕೂಡ ಇದು ರನ್ ಆಗುವಂಥ ಪ್ಯಾನಲ್ ಆಗಿದೆ. ಹಾಗೆಯೇ ನೀವು ಅನ್ಬೋದು, ಇವಾಗ ಸೋಲಾರ್ ಪ್ಯಾನಲಿಗೆ C ಪಿನ್ ಇದೆ. ನೀವು ಆಲ್ಮೋಸ್ಟ್ ಆಗಿ ನೋಡಬಹುದು, ಇದು DC ಪಿನ್ ಇದೆ, ರೌಂಡ್ ಪಿನ್ ಇದೆ. ಬಟ್ ಸೋಲಾರ್ ಪ್ಯಾನಲ್ಗೆ C ಪಿನ್ ಇದೆ. ಅದನ್ನು ಹೇಗೆ ಕನೆಕ್ಟ್ ಮಾಡೋದು, ಆ ಕನೆಕ್ಟ್ ಮಾಡುವಂಥ ಕನೆಕ್ಟರ್ ಕೂಡ ಇದೆ, ಕೇಬಲ್ ಕೂಡ ಇದ್ದಾವೆ. ಹಾಗೆಯೇ ನಾವು ಇದಕ್ಕೆ ಮೇಲ್ ಫೀಮೇಲ್ ಅನ್ನು ಹಾಕಿ ಕೂಡ ನಾವು ಇದನ್ನು ಕನೆಕ್ಟನ್ನು ಮಾಡ್ಬೋದು. ನೋಡಿ, ಈ ಥರನಾದ ಫೀಮೇಲ್ ಕನೆಕ್ಟರ್ ಕೂಡ ನಿಮಗೆ ಸಿಗ್ತಾವು. ಇದನ್ನು ನಾವು ಇದಕ್ಕೆ ಕನೆಕ್ಟನ್ನು ಮಾಡ್ಬೋದು. ಇಲ್ಲಿ ನಾವು ಇದನ್ನು ಈಗ ಕನೆಕ್ಟನ್ನು ಮಾಡಿ ಇಲ್ಲಿ ನಾವು DC ಔಟ್ಪುಟ್ಟನ್ನು ತಗೊಂಡು ನಾವು ಪಾಸಿಟಿವ್ ನೆಗೆಟಿವನ್ನು ಕೂಡ ಕ್ಯಾಮ್ರಾಗೆ ಕನೆಕ್ಷನ್ ಮಾಡಬಹುದು. ಇದೊಂದು ಆಪ್ಷನ್ ಆಗಿದೆ. ಹಾಗೆಯೇ HD ಕ್ಯಾಮ್ರಾ ಅಥವಾ IP ಕ್ಯಾಮ್ರಾಗಳಿಗೆ ಅಲ್ಲಿಗೆ ನಮಗೆ ಪವರ್ ಸಾಲ್ತಾ ಇಲ್ಲ ಅನ್ನೋದು ಕೂಡ ಈ ಕ್ಯಾಮ್ರಾಕ್ಕೆ ಇದನ್ನ 9 ವೋಲ್ಟ್ ಪ್ಯಾನಲನ್ನು ಯೂಸ್ ಮಾಡ್ಬೋದು. ಇವಾಗ HD ಕ್ಯಾಮ್ರಾ ಇದೆ, ನಾವು ಇದನ್ನು BNC ಕನೆಕ್ಷನನ್ನು ಡೈರೆಕ್ಟಾಗಿ ಕೇಬಲ್ ಕನೆಕ್ಷನ್ ಮಾಡ್ಬೋದು. ನಾವು ಕ್ಯಾಮ್ರಾ ಹತ್ತಿರ ಈ ಸೋಲಾರ್ ಪ್ಯಾನಲನ್ನು ಇಟ್ಟು ಕೂಡ ಇದಕ್ಕೆ ನಾವು ಕ್ಯಾಮ್ರಾಕ್ಕೆ ಪವರನ್ನು ಕೊಡುವಂಥ ಸಿಸ್ಟಮ್ ಡೈರೆಕ್ಟಾಗಿದೆ. ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇದೆ. HD ಕ್ಯಾಮ್ರಾ ಕೂಡ ರನ್ ಆಗ್ತಾ ಇದೆ. 9 ವೋಲ್ಟ್ ಮೇಲೆ HD ಕ್ಯಾಮ್ರಾ ಕೂಡ ರನ್ ಆಗುತ್ತೆ. ಹಾಗೆ IP ಕ್ಯಾಮ್ರಾ ಕೂಡ ರನ್ ಆಗ್ತಾ ಇದೆ ಈ ಪ್ಯಾನಲಲ್ಲಿ. ಅಷ್ಟು ಸ್ಪೆಸಿಫಿಕೇಷನ್ ಇರುವಂಥ
ಕಾನ್ಸ್ಟೆಂಟ್ ವೋಲ್ಟೇಜ್ ಕೊಡುವಂಥ ಪ್ಯಾನಲ್ ಆಗಿದೆ. ಹಾಗೆಯೇ ಇದು ಆಲ್ಮೋಸ್ಟ್ ಆಗಿ ನಿಮಗೆ ಇತ್ತ ರೇಟ್ ಏನಿದೆ ನೀವು ನೋಡ್ಬೋದು. ಇದಕ್ಕೆ ಎಷ್ಟಿದೆ 9 ವೋಲ್ಟ್ 3 ವ್ಯಾಟ್ ಪ್ಯಾನಲ್ ರೇಟ್ ಏನಿದೆ ಅಂತೇಳಿ ನೀವು ಎಷ್ಟೋ ಮಂದಿ ಹೇಳ್ತಾ ಇದ್ದದ. ಹಾಗೆ ಸೋಲಾರ್ CCTV ಕ್ಯಾಮ್ರಾಗಳಿಗೆ ಪ್ಯಾನಲ್ ಡ್ಯಾಮೇಜ್ ಆದಂಥವ್ರು ಕೂಡ ಇದನ್ನು ತೊಗೋಬಹುದು, ಈ ಪ್ಲೇಟನ್ನು ತೊಗೋಬೋದು ಅಂತ ನಾ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 650 ಆಗ್ತಾಯಿದೆ ಅಂತ ನಾ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಬೇಕಾದರೂ ಕೂಡ ಇದನ್ನು ಬೈ ಮಾಡ್ಬೋದು 650 ಕೊಟ್ಟು. ಹಾಗೆಯೇ ಇದರ ಸ್ಪೆಸಿಫಿಕೇಷನ್ ಕೂಡ ಹಾಕ್ತಾಯಿದ್ದೀನಿ. ಆ ಸ್ಪೆಸಿಫಿಕೇಷನ್ ಏನಿದೆ ನೋಡಿ ನೀವು ಅದನ್ನು ಬೈ ಮಾಡ್ಬೋದು. ಇದು ಬಂದ್ಬಿಟ್ಟು ಕ್ಯಾಮ್ರಾಕ್ಕೆ ಕಂಫರ್ಟೇಬಲ್ ಆಗುವಂಥ ಪ್ಯಾನಲ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭ ದಿನ.